ಈಗ ಫೆಬ್ರವರಿ 3ರ ಬಸಂತ ಪಂಚಮಿಗೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಬಸಂತ ಪಂಚಮಿಯಂದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಬರ್ತಾರೆ. ಅಂದು ಕೂಡ ತೀರ್ಥ ಸ್ನಾನವನ್ನು ಮಾಡ್ಲಿಕ್ಕೋಸ್ಕರನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈಗ ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಈಗ ಕರ್ನಾಟಕದಿಂದ ಬಂದಿರುವಂತಹ ಭಕ್ತಾದಿಗಳು ಗೋವರ್ಧನ್ ಮತ್ತು ಹರ್ಷಿತ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತನಾಡೋಣ. ಈಗ ನೀವು ಕರ್ನಾಟಕದಿಂದ ಬಂದಿದ್ದೀರಾ, ಇಲ್ಲಿ ತೀರ್ಥ ಸ್ನಾನ ಮಾಡಿದ್ರ, ಹೇಗಿತ್ತು ವ್ಯವಸ್ಥೆ ಎಲ್ಲ? ನಾವು ನಿನ್ನೆ ತೀರ್ಥ ಸ್ನಾನ ಮಾಡೋಕ್ಕೆಂತಾನೆ ಬಂದು ನಿನ್ನೆ ಬೆಳಿಗ್ಗೆ 5 ಗಂಟೆಗೆ ಬಂದು ನಾವು 5 ಗಂಟೆಗೆ ಸುಮಾರಿಗೆ ಬಂದು ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಬಂದು 10 ಗಂಟೆಗೆ ನಾವು ನಿನ್ನೆ ಸ್ನಾನ ಮಾಡೋದು. ಮತ್ತೆ ಇವತ್ತು ಬಂದು ನಾವು ಇವತ್ತು ಸ್ನಾನ ಮಾಡ್ತಾ ಇದೀವಿ. ಏನಾದ್ರು ತೊಂದರೆ ಆಯ್ತಾ ನಿಮ್ಗೆ? ಹೇಗೆ? ನಮ್ಗೆ ಏನು ತೊಂದರೆ ಆಗಿಲ್ಲ. ಅಲ್ಲಿಂದ ಇಲ್ಲಿಗೆ ಬರೋಕೆ ಫೆಸಿಲಿಟಿ ಚೆನ್ನಾಗೈತೆ. ಬಟ್ ಇಲ್ಲೇನು ಅಂದ್ರೆ ಆಟೋಗಳಿಲ್ಲ, ಲೋಕಲ್ ಟ್ರಾನ್ಸ್ಪೋರ್ಟ್ ಇಲ್ಲ. ಅದೇ ಪ್ರಾಬ್ಲಮ್. ರೈಲ್ವೆ ಸ್ಟೇಷನ್ ಇಲ್ಲಿಂದ 12 ಕಿಲೋಮೀಟರ್ ದೂರ ಐತೆ. ನಡೆಯುವಂತ ಪರಿಸ್ಥಿತಿ ಇದ್ದವ್ರು ಮಾತ್ರ ಇಲ್ಲಿಗೆ ಬರಬೇಕು ಅಂತ ನಾನು ಹೇಳ್ತೀನಿ. ನೀವು ಏನಾರ ಕಾಲ್ ತುಳಿತದ ಸನ್ನಿವೇಶ ನೋಡಿದ್ರ? ಅದರದ ಪರಿಸ್ಥಿತಿ ಏನಾದ್ರು ಎದುರಾಗಿತ್ತು ಎಲ್ಲಾದ್ರೂ? ನಾವು ಕಾಲ್ ತುಳಿದಕ್ಕೆ ಈ ಕಡೆ ಇರ್ಲಿಲ್ಲ. ನಾವಿದ್ದು ಇನ್ನೊಂದು ಜಂಕ್ಷನ್ ಅಲ್ಲಿ ಇದ್ವು. ಆ ಕಡೆ ಯಮುನಾ ನದಿ ದಂಡೆ ಮೇಲೆ ಇದ್ವು. ಈ ಕಡೆ ಕಾಲ್ ತುಳ್ತಾ ಇರೋದು ಅಂತ ಗೊತ್ತಾಯ್ತು ನಾವು ನ್ಯೂಸ್ ನೋಡಿದಾಗ. ನಿಮ್ಗೆ ಯಾವ ರೀತಿಯಾದಂತ ಅನುಭವ ಆಯ್ತು ಈಗ ತೀರ್ಥ ಸ್ನಾನವನ್ನ ಮಾಡಿದ್ಮೇಲೆ? ಇಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ಆಯ್ತು. ಎಲ್ಲಾ ರೀತಿ ಒಳ್ಳೇದಾಗುತ್ತೆ ಅಂತ ನಂಬಿಕೆಯಿಂದ ಬಂದಿದ್ವಿ. ಅದೇ ರೀತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಾಗಸಾಧುಗಳನ್ನೆಲ್ಲ ದರ್ಶನ ಮಾಡಿದ್ವಿ, ಅಖಾಡಗಳಿಗೆಲ್ಲ ಹೋಗಿದ್ವಿ. ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಊಟ ತಿಂಡಿಗೆಲ್ಲ ವ್ಯವಸ್ಥೆ ಇದೆ. ಎಲ್ಲಾರು ಬರ್ಬೋದು. ಭಕ್ತರೇನ್ ಭಯ ಆತಂಕ ಪಡುವಂತದ್ದು ಏನ್ ಬೇಡ ಅಂತೀರಾ? ಇಲ್ಲ, ಭಕ್ತರು ಆತಂಕ ಪಡೋ ಅಂತದ್ದು ಏನು ಇಲ್ಲ ಇಲ್ಲಿ. ದಿನ ಕಾಲ್ ತುಳಿತ ಆದ್ಮೇಲೆ ಕೆಲವರು ಹೇಳ್ತಾ ಇದಾರೆ ಇನ್ನು ಕೆಲವು ದಿನ ಬರಕ್ ಹೋಗ್ಬೇಡಿ ಇಲ್ಲಿ ಅಂತ ಹೇಳಿ ಹೇಳ್ತಾ ಇದಾರೆ. ಆ ರೀತಿ ಏನಾರ ಮುಂದೂಡ್ಬೇಕಾ ಅವರ ಪ್ರವಾಸವನ್ನ, ಹೇಗೆ ಅಂತ? ಹೌದು, ಮುಂದೂಡಿದ್ರೆ ಒಳ್ಳೇದು. ಯಾಕೆಂದ್ರೆ ಇಲ್ಲಿಂದ ಬಸ್ಗಳಿಲ್ಲ, ಟ್ರೈನ್ಗಳೆಲ್ಲ ಸ್ಟಾಪ್ ಮಾಡಿದ್ದಾರೆ. ಒಂದು 40 ಟ್ರೈನ್ ಸ್ಟಾಪ್ ಮಾಡಿದ್ದಾರೆ. ಹಂಗೆ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಜನರಲ್ ಟಿಕೆಟ್ ಸಿಗಲ್ಲ. ಒಂದು ರೂಮಲ್ಲಿ ಕೂಡ ಹಾಕ್ತಾರೆ. ಹಂಗಾಗಿ ಯಾರು ಬರಕ್ ಹೋಗ್ಬೇಡಿ. ಒಂದು 2-3 ದಿನ ಬಿಡ್ಕೊಂಡ್ ಬರ್ರಿ ಅಂತ ಹೇಳ್ತೀವಿ. ಆ ನಂತರ ಈಗ ಬಸಂತ ಪಂಚಮಿ ನಂತರ ಬಂದ್ರೆ ಅನುಕೂಲ ಆಗುತ್ತೆ ಅನ್ಸುತ್ತೆ ಜನಕ್ಕೆ. ವಸಂತ ಪಂಚಮಿ ನಂತರ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಹೌದು. ಇದು ಈಗ ಇಲ್ಲಿ ಸಂಗಮ್ ಘಾಟ್ಗೆ ಬಂದಿರುವಂತಹ ಕರ್ನಾಟಕದ ಭಕ್ತಾದಿಗಳ ಅಭಿಪ್ರಾಯ. ಮುಖ್ಯವಾಗಿ ಬಸಂತ ಪಂಚಮಿ ನಂತರ ಬಂದ್ರೆ ಇಲ್ಲಿ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಈಗ ಬಸಂತ ಪಂಚಮಿವರೆಗೂ ಕೂಡ ಕೆಲವೊಂದು ನಿರ್ಬಂಧಗಳನ್ನ UP ಸರ್ಕಾರ ವಿಧಿಸಿದೆ. ಹಾಗಾಗಿನೇ ಬಸಂತ ಪಂಚಮಿ ನಂತರ ಬಂದವರು ಇಲ್ಲಿ ಸುಲಲಿತವಾಗಿ ಸುಗಮವಾಗಿನೇ ತೀರ್ಥ ಸ್ನಾನವನ್ನ ಮಾಡಿಕೊಂಡು ತಮ್ಮ ರಾಜ್ಯಗಳಿಗೆ, ಜಿಲ್ಲೆಗಳಿಗೆ ವಾಪಸ್ ಆಗ್ಬೋದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.